ಸ್ವತಂತ್ರ ಬಂದು ಒಂದು ಬಹಳ ದಶಕಗಳೇ ಕಳೆದ್ರೂ ಕೂಡ ನಮ್ಮ ಒಂದು ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಒಬ್ಬ ನಾಯಕ ಹೇಗೆ ಆಯ್ಕೆ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಒಂದು ಜಾತಿ ಆಧಾರದ ಮೇಲೆ ಆಯ್ಕೆ ಆಗ್ತಾ ಇದ್ದಾನೆ. ಅವನ ಹತ್ರ ಹಣ ಎಷ್ಟು ಖರ್ಚು ಮಾಡಬಹುದು, ಶಕ್ತಿ ಇದೆ ಅವನ ಹತ್ರ, ಅದ್ರ ಮೇಲೆ ಜನ ಅವನಿಗೆ ಬೆಂಬಲಿಸ್ತಾ ಇದ್ದಾರೆ. ಅವನು ಯಾವ್ದೋ ಒಂದು ಧರ್ಮದ ಕೋಮಿನ ಒಂದು ತುಷ್ಟೀಕರಣ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಜನ ಓಟ್ ಹಾಕ್ತಾರೆ. ನೀವು ಸೈದ್ಧಾಂತಿಕವಾಗಿ ಆರ್ಗ್ಯೂ ಮಾಡೋಣ ಅಂತಂದ್ರೆ ಒಂದು ಸ್ಟೇಜ್ ನಿರ್ಮಾಣ ಮಾಡಿ ಅಲ್ಲೋಗಿ ಕಚಾಡ್ಕೊಳ್ಳಿ, ಆರಾಮಾಗಿ ನ್ಯಾಷನಲ್ ಪ್ಲಾಟ್ಫಾರ್ಮೇ ಕೊಟ್ಬಿಡಿ ಅವರಿಗೆ. ಒಂದು ದೇಶದಲ್ಲಿ ಒಂದು ದೊಡ್ಡ ಸ್ಟೇಜ್ ಕೊಟ್ಬಿಟ್ಟು ಅವ್ರು ಕೂತ್ಕೊಳ್ಳಿ, ಅವರು ಇವರು ಧರ್ಮನ ಅವ್ರು ಹೇಳ್ಕೊಂಡು, ಅವ್ರ ಧರ್ಮ ಇವ್ರು ಹೇಳ್ಕೊಳ್ಳಿ, ಕಚ್ಚಾಡ್ಕೊಳ್ಳಿ ಆಯ್ತಾ. ಈ ಕಚ್ಚಾಡೋದು, ಈ ನಮ್ದು ಗ್ರೇಟ್ ಅಂತ ಆರ್ಗ್ಯೂ ಮಾಡೋರಿದ್ರಲ್ಲ, ಈ ತರ ನಾಯಕರು ಯಾರು ಅಭಿವೃದ್ಧಿ ಕೆಲಸನ ಮಾಡಲ್ಲ. ಸೊ ಆಬ್ವಿಯಸ್ಲಿ ದೇರ್ ವಿಲ್ ಬಿ ನೋ ಡೆವಲಪ್ಮೆಂಟ್ ಅಂಡ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಎನಿ ಡೆವಲಪ್ಮೆಂಟ್ ವರ್ಕ್ ಫ್ರಮ್ ಹಿಮ್, ಬಿಕಾಸ್ ಅವನಲ್ಲಿ ಹೋಗಿರೋದೇ ಒಂದು ಸೈದ್ಧಾಂತಿಕವಾದ ಒಂದು ಫೌಂಡೇಶನ್ ಮೇಲೆ ಅಲ್ಲಿ ಹೋಗಿರ್ತಾನ. ಅವನಿಗೆ ಸೈದ್ಧಾಂತಿಕ ಆರ್ಗ್ಯೂ ಮಾಡೋದ್ ಬಿಟ್ರೆ, ಸೈದ್ಧಾಂತಿಕವಾಗಿ ಮಾತಾಡೋದ್ ಬಿಟ್ರೆ, ಯಾವ್ದಾದ್ರು ಒಂದು ಕೆಲಸ ಮಾಡೋ ಅಥವಾ ಜನಗಳಿಗೆ ಏನ್ ನಿಜವಾಗ್ಲೂ ಬೇಕು, ಜನಗಳ ಒಂದು ಆದ್ಯತೆ ಏನು ಅನ್ನೋದನ್ನ ಅವನು ತಿಳ್ಕೊಂಡೇ ಇರಲ್ಲ. ಯಾಕಂದ್ರೆ ತಿಳ್ಕೊಳಕ್ ನಾವೇ ಬಿಟ್ಟಿರಲ್ಲ. ನಾನು ಯುವ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಗೊತ್ತಾ, ಎಲೆಕ್ಷನ್ ಅನ್ನೋದು ಆದ್ರೆ ಯಾರಾದ್ರೂ ಒಬ್ರು ನಿಮ್ಮ ಕ್ಷೇತ್ರದಲ್ಲಿ ಒಬ್ರು ನಾಯಕ ನಿಂತಿದ್ದಾನೆ ಎಲೆಕ್ಷನ್ಗೆ ಅಂತ ಹೇಳಿದ್ರೆ, ದಯವಿಟ್ಟು ಆ ನಾಯಕನನ್ನ ಒಮ್ಮೆ ಡೀಟೇಲ್ ಆಗಿ ಸ್ಟಡಿ ಮಾಡಿ. ಟೇಕ್ ಯುವರ್ ಟೈಮ್, ಬಿಕಾಸ್ ಇಟ್ ಕಮ್ಸ್ ಒನ್ಸ್ ಇನ್ 5 years ಆಪರ್ಚುನಿಟಿ ಫಾರ್ ಅಸ್ ಟು ವೋಟ್ ಅಂಡ್ ಎಲೆಕ್ಟ್ ಎ ಲೀಡರ್. ಸೊ ಒಂದ್ಸಲಿ ನಾವು ಆರಿಸಿದ್ರೆ 5 ವರ್ಷ ಆ ನಾಯಕ ಕೂತ್ ಬಿಡ್ತಾನೆ. ಅವನು ಏನ್ ಡೆವಲಪ್ಮೆಂಟ್ ಮಾಡ್ತಾನೋ ಗೊತ್ತಿಲ್ಲ, ಹಣ ಅಂತ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಲ್ವಾ. ಹಾಗಾಗಿ ಪ್ಲೀಸ್ ಸ್ಪೆಂಡ್ ಸಮ್ ಟೈಮ್ ಟು ಸ್ಟಡಿ ಹಿಸ್ ಪರ್ಸನಾಲಿಟಿ. ನಿಮ್ಗೊಂದು ಕಥೆ ಹೇಳ್ತೀನಿ ಕೇಳಿ. ಜಪಾನ್ ಗೊತ್ತಲ್ಲ, ಜಪಾನ್ ಅಲ್ಲಿ ಜನ ಕಾಫಿ ಕುಡಿಯಲ್ಲ. ಅವ್ರ ಜನಕ್ಕೆ ಒಂದು ಹುಚ್ಚು ಏನಂತ ಅಂತ ಹೇಳಿದ್ರೆ, ಬಹಳ ಒಂದು ಕಾರ್ಟೂನ್ ನೋಡೋ ಹುಚ್ಚಿದೆ ಅವ್ರಿಗೆ ಆಯ್ತಾ. ಇದೇ ಸ್ಟ್ರಾಟಜಿನ ತಿಳಿದಂತ ಒಬ್ಬ ಮೇಧಾವಿ ಬಿಸ್ನೆಸ್ ಮ್ಯಾನ್ ಅವನು ಒಂದು ಕಾಫಿ ಶಾಪ್ ಓಪನ್ ಮಾಡೋದಕ್ಕೆ ಎಷ್ಟು ಕಾಲ ವೇಟ್ ಮಾಡಿದಾನೆ ಗೊತ್ತಾ? ಬರೋಬ್ಬರಿ 10 ವರ್ಷಗಳ ಕಾಲ ವೇಟ್ ಮಾಡಿ ಆಮೇಲೆ ಅವನು ಲಾಂಚ್ ಮಾಡಿ ಹಿ ಇಸ್ ಬಿಕಮ್ ಎ ವೆರಿ ಸಕ್ಸಸ್ಫುಲ್ ಕಾಫಿ ಬಿಸ್ನೆಸ್ ವೆಂಡರ್ ಇನ್ ಜಪಾನ್. ಅವನು ಏನ್ ಮಾಡ್ದ ಗೊತ್ತಾ? ಅವನು 10 ವರ್ಷ ಸಮಯದಲ್ಲಿ ಡೀಟೇಲ್ಡ್ ಸ್ಟಡಿ ಮಾಡ್ದ ಜನಗಳ ಮನಸ್ಥಿತಿ ಹೇಗಿದೆ ಅಂತ. ಯಾಕಂದ್ರೆ ಜಪಾನ್ ಅಲ್ಲಿ ಕಾಫಿ ಕುಡಿಯೋರು ಬಹಳ ಕಡಿಮೆ. ನೀನ್ ಅಲ್ಲಿ ಕಾಫಿ ಶಾಪ್ ಓಪನ್ ಮಾಡಿದ್ರೆ ಏರ್ಪೋರ್ಟ್ ಅಲ್ಲಿ ಬೋಂಡ್ ಅಂಗಡಿ ಇಟ್ಟಂಗ್ ಆಗುತ್ತೆ ಅಲ್ವಾ. ಅವನಿಗೆ ಗೊತ್ತಿತ್ತು ಇದು ಓಡಲ್ಲ ಅಂತ. ಅದಕ್ಕೆ ಅವನೇನ್ ಮಾಡ್ದ ಗೊತ್ತಾ? ಅವನು ಮೊದಲು ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತಾನೆ, ಪ್ರೀತಿ ಪಾತ್ರವಾದ ಕ್ಯಾರೆಕ್ಟರ್, ಅದು ಎಲ್ಲರೂ ಇಷ್ಟಪಡುವಂತ ಕ್ಯಾರೆಕ್ಟರ್ಗೆ ಅವನು ಕಾಫಿ ಅಂತ ಹೆಸರು ಇಡ್ತಾನೆ. ಅಲ್ಲಿಂದ ಶುರುವಾದ ಒಂದು ಹೆಸರು ಕೊನೆಗೆ ಅವರು ಕಾಫಿ ಅಂದ್ರೆ ಏನು, ಅದ್ರ ಬಗ್ಗೆ ಏನು ಅಂತೆಲ್ಲ ಜನ ತಿಳ್ಕೊಂಡು ದೇ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಅ ಪರ್ಟಿಕ್ಯುಲರ್ ಕಾಫಿ ಶಾಪ್ ಟು ಟೇಸ್ಟ್ ಎ ಕಾಫಿ. ಯಾವಾಗ ಇದು ಜಾಸ್ತಿ ಆಯ್ತು ಜನರಲ್ಲಿ, ಅವನಿಗೆ ಅರ್ಥ ಆಯ್ತು, ಓಕೆ ಈಗ ನಾನು ಅಂಗಡಿ ಓಪನ್ ಮಾಡಿದ್ರೆ ಒಳ್ಳೇದು ಅಂತ. ಹಾಗಾಗಿ ಅವನು ಒಂದು ಸಣ್ಣ ಕಾಫಿ ಶಾಪ್ ಓಪನ್ ಮಾಡ್ದ. ನಾವು is having around more than 100 branches in the whole of Japan. ಇದು ಯಾಕೆ ಹೇಳ್ದೆ ಗೊತ್ತಾ? ನಾನು ಯಾವುದೇ ಒಂದು ದೇಶದಲ್ಲಿ ಒಂದು ಜನರ ಒಂದು ನಾಡಿ ಮಿಡಿತ ಅಥವಾ ಜನರ ಒಂದು ಮೈಂಡ್ ಸೆಟ್ ತಿಳ್ಕೊಂಡಿರೋ ಒಬ್ಬ ಲೀಡರ್ ಇದ್ರೆ ಆ ಕ್ಷೇತ್ರ ಬಹಳ ಅಭಿವೃದ್ಧಿ ಹೊಂದುತ್ತೆ. ಒಬ್ಬ ನಾಯಕ ಒಬ್ಬ ಎಲೆಕ್ಷನ್ ನಿಂತಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಇದ್ದಾನೆ ಅಂತ ಹೇಳಿದ್ರೆ, ಅವನ ಉದ್ದೇಶ ಏನು, ಅವನು ಯಾಕೆ ಎಲೆಕ್ಷನ್ ನಿಂತಿದ್ದಾನೆ, ಜಾತಿ ಆಧಾರದ ಮೇಲೆ ನಿಂತಿದ್ದಾನ, ಸೈದ್ಧಾಂತಿಕವಾದ ಆಧಾರದ ಮೇಲೆ ನಿಂತಿದ್ದಾನ, ಅಥವಾ ಒಂದು ಕೋಮಿನ ಒಂದು ತುಷ್ಟೀಕರಣಕ್ಕೋಸ್ಕರ ಅವನು ನಿಂತಿದ್ದಾನ, ಅಥವಾ ತನ್ನ ಒಂದು ಜನರು ತನಗೆ ಸಪೋರ್ಟ್ ಮಾಡ್ತಾರೆ, ನಾನು ಮೇಲ್ ಹೋಗಿ ಹಣ ಮಾಡ್ಬೋದು, ಅಥವಾ ಬಿಸ್ನೆಸ್ ಮೈಂಡೆಡ್ ಇರ್ಬೋದಾ, ಒಂದು ಬಿಸ್ನೆಸ್ ಸೆಟಪ್ ಮಾಡ್ಬೋದು, ನಾನು ಇಷ್ಟು ಜಮೀನು ಅಥವಾ ಇಷ್ಟು ಇದನ್ನ ನಾನು ಕಬಳಿಸ್ಕೋಬಹುದು ಅಂತ ಒಂದು ಹುನ್ನಾರ ಇದೆಯಾ, ಇವನ್ನ ತಿಳ್ಕೊಳ್ಳಿ ಆಯ್ತಾ. ಆಲ್ವೇಸ್ ಈ ಸೈದ್ಧಾಂತಿಕವಾಗಿ ಆರ್ಗ್ಯೂ ಮಾಡೋದು, ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಇಟ್ಕೊಂಡು ಒಂದು ವರ್ಗವನ್ನು ತುಷ್ಟೀಕರಣ ಮಾಡೋದು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಇದಕ್ಕೂ ಮತ್ತೆ ನಮ್ಮ ಡೆವಲಪ್ಮೆಂಟ್ ವರ್ಕ್ಗೂ ಸಂಬಂಧನೇ ಇರೋದಿಲ್ಲ. ಇದನ್ನ ಯಾವ್ದು ತಿಳ್ಕೊಳ್ಳಿ. ಯಾರಿಗೆ ಜನರ ನಾಡಿ ಮಿಡಿತ ಗೊತ್ತಿರುತ್ತೆ, ಯಾರಿಗೆ ಓಕೆ ಈ ಕ್ಷೇತ್ರದಲ್ಲಿ ಈ ಒಂದು ಹಳ್ಳಿಗೆ ರಸ್ತೆ ಇಲ್ಲ, ಇಲ್ಲಿ ಏನಾದ್ರು ಜನರಿಗೆ ತೊಂದರೆ ಆದ್ರೆ ಇಲ್ಲಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅಥವಾ ಎಮರ್ಜೆನ್ಸಿ ಏನಾದ್ರು ಮಾಡ್ಬೇಕು ಅಂದ್ರೆ ಸರಿಯಾದ ರಸ್ತೆ ಇಲ್ಲ, ಪ್ರಾಣ ಹೋಗುವಂತ ಸಿಚುವೇಶನ್ ಇದೆ, ಇದನ್ನ ನಾನು ಸರಿ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಈ ಕ್ಷೇತ್ರದಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ, ಸ್ಕೂಲ್ ಇಲ್ಲ, ಇಲ್ಲಿ ನಾನು ಸ್ಕೂಲ್ ಕಟ್ಸ್ಕೊಡ್ಬೇಕು. ಈ ಕ್ಷೇತ್ರದಲ್ಲಿ ವೃದ್ಧರಿದ್ದಾರೆ, ಇಲ್ಲಿ ನಾನು ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕು, ಅವರು ಓಡಾಡೋಕೆ ಮತ್ತೆ ಆರೋಗ್ಯಕ್ಕೆ ಒಂದು ಆರೋಗ್ಯ ಕ್ಷೇತ್ರ, ಒಂದು ಹಾಸ್ಪಿಟಲ್ನ ನಾನು ಕಟ್ಟಿಸ್ಕೊಡ್ಬೇಕು ಆಯ್ತಾ. ಈ ತರ ಯೋಚನೆ ಮಾಡುವಂತ ಒಬ್ಬ ವ್ಯಕ್ತಿ, ಅವನು ಅನಕ್ಷರಸ್ಥ ಆದ್ರೂ ಪರವಾಗಿಲ್ಲ, ಈ ತರ ಒಂದು ಒಳ್ಳೆ ಮನಸ್ಥಿತಿ ಇರೋ ಒಂದು ವ್ಯಕ್ತಿನ ನಾವು ಆರಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ 50 ವರ್ಷ ಕಳೆದ್ರೂ ಕೂಡ ನಾವು ಈ ಹಳೆ ಜಾತಿ, ಹಳೆ ಧರ್ಮ, ಹಳೆ ಸೈದ್ಧಾಂತಿಕ, ಹಳೆ ಈ ಒಂದು ದುಡ್ಡಿನ ಹೊಳೆ ಹರಿಸ ನಾಯಕರನ್ನ ಆರಿಸಿ ನಮ್ಮ ದೇಶ ಹುಳ ಹಿಡಿದು ಕೂತಿದೆ. ಬುದ್ಧಿವಂತರು ಎಷ್ಟೋ ಜನ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಸಿಸ್ಟಮ್ ಹಂಗಾಗೋಗಿದೆ. ಹಣ ಮಾಡಕ್ ಬರೋ ನಾಯಕ ಯಾವತ್ತು ಉದ್ಧಾರ ಆಗಂತ ಕೆಲಸಗಳು ಮಾಡಲ್ಲ. ಈ ತರ ಒಂದು ಆಯ್ಕೆ ಪದ್ಧತಿಯನ್ನು ನಾವು ತಂದ್ರೆ, ಅಥವಾ ನಮ್ಮ ಮನಸ್ಥಿತಿಯಲ್ಲಿ ನಾವು ಈ ತರ ಒಂದು ನಾಯಕನ ಆರಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ, ಆಗ ಬಹುಶಃ ನಮ್ಮ ದೇಶ ನಿಜವಾಗ್ಲೂ ಅಭಿವೃದ್ಧಿ ಪಥದ ಕಡೆ ಸಾಗುತ್ತೆ ಆಯ್ತಾ. ನಮ್ಮ ಕ್ಷೇತ್ರದ ಜನರ ಸುರಕ್ಷತೆಗೆ ನಾನೇನ್ ಮಾಡಬೇಕು, ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ನಾನೇನ್ ಮಾಡಬೇಕು ಅಂತ ಯಾರು ಯೋಚನೆ ಮಾಡ್ತಾರಲ್ಲ, ಆ ತರ ನಾಯಕ ಸಿಕ್ಕಿದ್ರೆ ಮಾತ್ರ ಒಂದು ಕ್ಷೇತ್ರ ಅಭಿವೃದ್ಧಿ ಹೊಂದು. ಗಲೀಜ್ ನಾಯಕರನ್ನ ನಾವು
ಮತ್ತೆ 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 ಆರಿಸಿ ಕಳಿಸಬಾರ್ದು. ಕಳಿಸ್ತಾನೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿಸ್ಟಮ್ ವಿಲ್ ಕೊಲ್ಯಾಪ್ಸ್ ಲೈಕ್ ಎನಿಥಿಂಗ್, ಇಟ್ ಬಿಕಮ್ಸ್ ವೀಕರ್. ನಮ್ಮ ದೇಶನ ಹೇಗೆ ನಡೆಸಬೇಕು, ನಮ್ಮ ದೇಶನ ಹೇಗೆ ಕಾಪಾಡಬೇಕು ಅಂತ ಆಲ್ರೆಡಿ ನಮಗೆ ಒಂದು ಸಂವಿಧಾನ ಅನ್ನೋದು ಬರೆದು ಕೊಟ್ಟಿದ್ದಾರೆ ಹಿರಿಯರು. ಯಾರು ಇವಾಗ ಬಂದು ನಮ್ಗೆ ರೂಲ್ಸ್ ಮಾಡಿ ಅಥವಾ ಇವಾಗ ಬಂದು ನಮ್ಗೆಲ್ಲ ಏನೋ ಚೇಂಜ್ ಮಾಡಬೇಕು ಅಂತ ಇಲ್ಲ. ಕಾಲಕ್ಕೆ ತಕ್ಕನಾಗೆ ನಾವು ಬದಲಾಗ್ತಾ, ಕಾಲದ ತಕ್ಕನಾಗೆ ನಾವು ನಡ್ಕೊಂಡು, ಕಾಲಕ್ಕೆ ತಕ್ಕನಾಗೆ ನಾವು ಅಭಿವೃದ್ಧಿ ಮಾಡ್ಕೊಂಡು ಹೋದ್ರೆ ಮಾತ್ರ ಇಲ್ಲಿ ನಿಲ್ಲಕ್ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಡೈನಾಸರ್ಗಳು ಹೋದಂಗೆ ನಾವು ಕೂಡ ಒಂದ್ ದಿವಸ ಎಕ್ಸ್ಟಿಂಕ್ಟ್ ಆಗ್ಬಿಡ್ತೀವಿ. ಈ ಮತಾಂಧತೆ, ಜಾತಿ, ಧರ್ಮ, ಓಲೈಕೆ ಇವೆಲ್ಲ ಇದೆಯಲ್ಲ, ಇದೆಲ್ಲ ಮನುಷ್ಯನ ಅಭಿವೃದ್ಧಿಗಲ್ಲ ಇರೋದು, ಇದು ಮನುಷ್ಯನಿಗೆ ಮಾರಕ. ಇದನ್ನ ಯಾರು ತುಷ್ಟೀಕರಣಗೊಳಿಸ್ತಾರಲ್ಲ ಅಂಥವ್ರನ್ನ ನಾವು ಎನ್ಕರೇಜ್ ಮಾಡಕ್ ಹೋಗ್ಬಾರ್ದು, ಆಯ್ತಾ. ಈ ಜಾತಿ ಸಿಸ್ಟಮ್ ಇದೆಯಲ್ಲ, ಇದನ್ನು ಕೂಡ ನಾವು ರಿಸರ್ವೇಶನ್ ಇವೆಲ್ಲ ಬಿಡಬೇಕು. ಯಾರಿಗೆ ಅರ್ಹತೆ ಇದೆ, ಅರ್ಹತೆ ಆಧಾರದ ಮೇಲೆ ಓದು, ವಿದ್ಯೆ, ಕೆಲಸವನ್ನ ನಾವು ಕೊಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯರಿಗೆ ಏನ್ ಬೇಕು, ಯಾರಿಗೆ ಏನ್ ಕೆಲಸ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾಡಿ ಮಿಡ್ತಾ ಗೊತ್ತಿರುವಂತ ಲೀಡರ್ನ ಆರಿಸಿದ್ರೆ ಮಾತ್ರ ನಮ್ಮ ದೇಶ ಮುಂದೋಗುತ್ತೆ, ಮತ್ತೆ ಅಭಿವೃದ್ಧಿ ಪಥದತ್ರ ಸಾಗುತ್ತೆ. ಓಕೆ, ಸೊ ದಯವಿಟ್ಟು ಯುವ ಜನತೆ ಈ ವಿಷಯನ ಗಂಭೀರವಾಗಿ ಯೋಚನೆ ಮಾಡಿ. ಅಂಡ್ ವೈಲ್ ಸೆಲೆಕ್ಟಿಂಗ್ ಎ ಲೀಡರ್, ಪ್ಲೀಸ್ ಸೆಲೆಕ್ಟ್ ಎ ಲೀಡರ್ ಹೂ ನೋಸ್ ಪೀಪಲ್ ಮೈಂಡ್ ಸೆಟ್. ಧನ್ಯವಾದಗಳು.